ಯಾಕ್ರಿ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಈಗ ಒಳ್ಳೆ ಕಥೆ ಆಯ್ತು ಕಣ್ರಿ. ನೋಡಿ, ಗಂಡನಾದವನು ಹೆಂಡತಿನೇ ಫಾಲೋ ಮಾಡಬೇಕು. ಕಂಡವ್ರು ಏನಾದ್ರು ಫಾಲೋ ಮಾಡ್ಬಿಟ್ರೆ ಕಾರ್ದು ಬಿಟ್ಟು ಮಕ್ ಉಗ್ದು ಬಿಡ್ತಾರೆ ಅಷ್ಟೇನೆ. ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಕಮ್ ವಿತ್ ಮೀ. ಅಯ್ಯೋ, ನಾನು ನಿಮ್ ಜೊತೆನೆ ಬರ್ತೀನಿ ಕಣ್ರಿ. ನಿಮ್ ಪಾಡಿಗೆ ನೀವು ಮಾಲ್ ಒಳಗೆ ಹೋಗಿ, ನನ್ನ ಪಾಡಿಗೆ ನಾನು ಮಾಲ್ ಹೋಗ್ತೀನಿ. ಅಲ್ಲಿ ಒಬ್ರಿಗೊಬ್ರು ಭೇಟಿ ಆಗ್ತೀವಲ್ವಾ, ಈಗ ತಾನೇ ಪರಿಚಯ ಆಗಿದ್ದೀವೇನೋ ಅನ್ನೋ ತರ ಒಬ್ರಿಗೊಬ್ರು ಕೈ ಕೂತ್ಕೊಳ್ಳೋಣ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಣ, ಹಂಗಂಗೆ ಡ್ರೀಮ್ ಕಡೆ ಜಾರ್ಕೊಂಬೋಣ. ಊಟಿನಲ್ಲೋ ಶಿಮ್ಲಾದಲ್ಲೋ ಒಂದು ಡ್ಯೂಯೆಟ್ ಸಾಂಗ್ ಮುಗಿಸೋಣ. ಅಲ್ಲಿಂದ ನೆಟ್ಟಿಗೆ ಯಾವ್ದಾರ ಒಂದು ಥಿಯೇಟರ್ ಒಳಗೆ ಹೋಗೋಣ, ಪಿಕ್ಚರ್ನ ಕಣ್ ತುಂಬ ನೋಡೋಣ. ಅಷ್ಟೊತ್ತಾಗಲೇ ನಿಮಗೆ ಹೊಟ್ಟೆ ಹಸ್ತಿರುತ್ತೆ. ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡೋಣ. ಮನೆಗೆ ಬರಬೇಕು ಅನ್ಸಿದ್ರೆ ಮನೆಗೆ ಬರೋಣ, ಇಲ್ಲಾಂದ್ರೆ ಯಾವ್ದಾದ್ರು ದೇಶಕ್ಕೆ ಹೋಗ್ಬಿಟ್ಟು ಹನಿಮೂನ್ ಮುಗಿಸೋಂಡೆ ಹೋಗೋಣ. ಅದಕ್ಕೆ ಹೇಳ್ತಿರೋದು ನೀವು ನನ್ನ ಜೊತೆ ಬರಬೇಡಿ ಅಂತ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಕಣ್ರೆ, ನಿಮ್ಮ ಪಾಡಿ ನೀವು ಮಾಲ್ಗೆ ಹೋಗಿ, ನನ್ನ ಪಾಡಿಗೆ ನಾನು ಮಾಲ್ಗೆ ಹೋಗ್ತೀನಿ. ಅಲ್ಲಿ ಒಬ್ರಿಗೊಬ್ರು ಭೇಟಿ ಆಗ್ತೀವಿ. ಆದ್ರೆ ನೀವ್ಯಾರೋ ನಾನು ಯಾರೋ, ಅಲ್ಲಿಂದ ನೆಟ್ ಥಿಯೇಟ್ರಿಗೆ ಹೋಗೋಣ. ಅಲ್ಲಿಂದ ನೆಟ್ಟಿಗೆ ನಿಮ್ಮ ಪಾಡಿ ನೀವು ಮನೆ ಬಂದ್ಬಿಡಿ, ನನ್ನ ಪಾಡಿ ನಾನು ನಮ್ಮ ಮನೆ ಬಂದ್ಬಿಡಿ. ಯಾಕ್ರಿ ನನ್ನ ಹಿಂದೆ ಗಂಟು ಬಿದ್ದಿದ್ದೀರಾ? ಅಯ್ಯೋ ಶಿವನೇ, 3 ವರ್ಷದ ಹಿಂದೆ ತಾವು ನನಗೆ ಗಂಟು ಬಿದ್ದಿದ್ದು, ಅದನ್ನ ನೆಂಟು ಬೆಸೋಣ ಅಂತ ಕಾಯ್ತಾ ಇದ್ದೀನಿ. ಹಬೆ, ಕೋರಮಂಗಲ ಹತ್ರ ಯಾವ್ದೋ ಮಾಲ್ ಇದೆಯಲ್ಲ, PVR ಕಣ್ರೆ. ಎಕ್ಸಾಕ್ಟ್ಲಿ, ಅದ್ರ ನಂಬರ್ ನಿಮ್ಮ ಹತ್ರ ಇದೆಯಾ? ನೋಡ್ಬೇಕು. ನೋಡಿ ನೋಡಿ ನೋಡಿ, ಅಲ್ಲಿ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಸಿನಿಮಾಗೆ. ನನಗೆ ಮತ್ತು ನಿಮಗೆ? ಎಸ್ ಶಿವನೇ ರೀ, ನನ್ನ ಸೆಟ್ಟಲ್ಲಿ ನಂಬರ್ ಇಲ್ಲ ಕಣ್ರೆ. ತಮ್ಮ ಸೆಟ್ಟಲ್ಲಿ ಏನಾದ್ರು ಇದೆಯಾ ನೋಡಿ. ಏನು ರೇ ಜಾಜಿ ಜಂಬಲ್ ತಿನ್ನಿ ಅವರೇ, ಬೆಂಗಳೂರಿನ ಗಲ್ಲಿ ಗಲ್ಲಿಗಳನ್ನು ಬಲ್ಲ ಮಗ ನಾನು. ನೋಡ್ತಾ ಇರಿ ನಿಮ್ಮನ್ನ ಹೆಂಗ್ ಪತ್ತೆ ಹಚ್ತೀನಿ ಅಂತ. ಕಣ್ಣು ಕಾಣೋದು ನಿಮಗೆ? ಕೈಯಲ್ಲಿ ಹೊಡ್ಸ್ಕೊಂಡು ರೋಡಲ್ಲಿ ಬಿದ್ದಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಆಗ್ಲೇ ಕತ್ಲಾಗೋಯ್ತೇನ್ರಿ. ನಡ್ರಿ ಮನೆಗೆ, ನಡ್ರಿ ಹೋಗೋಣ. ಈ ಕಡೆ ಅಲ್ಲ, ಈ ಕಡೆ ನಡ್ರಿ. ಪಲ್ಲು, ನಿಮ್ಮಣ್ಣ ಗಲಿಗಲಿ ವಂಶದ, ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಟಗಲಿ ಕಣ್ರೆ. ಅದೇ ಆ ವಂಶದ ವೀರ ಅಂತ ಮ್ಯಾರೇಜ್ ಆದ. ಮ್ಯಾರೇಜ್ ಆದ್ಮೇಲೆ ಗೊತ್ತಾಯ್ತು ಇವರು ಟೈಗರ್ ಅಲ್ಲ, ಟೈಗರ್ ವೇಷದಲ್ಲಿರೋ ಕ್ಯಾಟ್ ಅಂತ. ಅದಕ್ಕೆ ನಮ್ಮ ಅಣ್ಣ ಏನ್ ತಪ್ಪು ಮಾಡ್ದ ಅಂತ ಪಾಪ ಅವನಿಗೆ ಇಷ್ಟು ಬೈತಾ ಇದ್ದೀರಾ? ರಸ್ತೆಲಿರೋ ಪುಡಿ ರೌಡಿ ಕೈಯಲ್ಲಿ ನಾಯಿ ಹೊಡ್ಸ್ಕೊಂಡು ರೋಡಲ್ಲಿ ಬಿದ್ದಿದ್ರು. ಮುಂದೆ ನನ್ಗೆ ಎಷ್ಟು ಶೇಮ್ ಆಯ್ತು ಗೊತ್ತಾ? ಆ ರೌಡಿಗೆ ನಮ್ಮ ಅಣ್ಣನ್ಗಿಂತ ಜಾಸ್ತಿ ಶಕ್ತಿ ಇತ್ತೋ ಏನ ಪಾಪ, ಅದಕ್ಕೆ ನಮ್ಮ ಅಣ್ಣ ತೆಪ್ಪಗ್ ಬಂದಿದ್ದಾರೆ. ನನ್ಗೆ ಒಂದೊಂದ್ಸಲ ಡೌಟ್ ಬರುತ್ತೆ, ಇವ್ರು ನಿಜವಾಗ್ಲೂ ಗಲಿಗಲಿ ವಂಶದವರ ಅಂತ. ನೀವು ನಮ್ಮ ವಂಶದ ಬಗ್ಗೆ ಮಾತಾಡ್ರಿ, ನೀವೇನ್ರಿ ನನ್ನ ತಾಕತ್ ಬಗ್ಗೆ ಮಾತಾಡೋದು? ಗಂಡುಗಲಿಯರೇ, ಯಾವಾಗ್ಲೂ ನಮ್ಮನ್ನ ಹೊಡೆಯೋದು ಇದ್ದಿದ್ದೆ, ಅದಕ್ಕೆ ಹೇಳ್ದಾಗ ಆ ರೌಡಿನ ಹೊಡೆದು ತೋರಿಸ್ರಿ. ಆ ರೌಡಿಗೆ ಹೊಡೆದ್ರೆ ನಾನು ಇನ್ಮೇಲೆ ನಿಮ್ ಜೊತೆ ಟಾಕ್ ಮಾಡ್ತೀನಿ, ಇಲ್ಲ ಅಂದ್ರೆ ನೋ ಟಾಕ್. ಬೇಷ್ ದೀಪಕ್, ಬೇಷ್. ದೇಹನ ಕಟ್ಟು ಮಸ್ತಾಗಿ ಬೆಳೆಸ್ಕೊಂಡಿದ್ಯಾ. ನಿನ್ನಂತ ಲವರ್ ಪಕ್ಕದಲ್ಲಿದ್ರೆ ಯಾವ ಕುಸ್ತಿ ಬೇಕಾದ್ರೆ ಗೆದ್ಬಿಡ್ತೀನಿ. ಯಾರನ್ನ ಬೇಕಾದ್ರೂ ಚಿಟ್ಕೆ ಹೊಡೆದವ್ರಿಗೆ ಸೋಲಿಸ್ಬಿಡ್ತೀನಿ. ನಾನು ಹೇಳ್ದವ್ರಿಗೆ ಹೊಡಿತ್ಯಾ? ನೋಡು, ಅಲ್ಲೊಬ್ಬ ಗುಂಡ ಬರ್ತಿದ್ದಾನಲ್ಲ, ಹೋಗಿ ಅವ್ನ ತಲೆಗೆ ಹೊಡಿ. ನಾನಾ? ನೀನೆ. ಯಾಕೆ ಹೊಡಿಬೇಕು? ನೀನ್ ಹೋಗಿ ಅವ್ನ ತಲೆಗೆ ಹೊಡೆದ್ರೆ ನನಗ್ ತುಂಬಾ ಖುಷಿ ಆಗತ್ತೆ. ನನಗೆ ಖುಷಿ ಆಗುತ್ತಾ? ಯಾಕಪ್ಪ ಹಿಂಗ್ ಹೊಡೆದ್ಬಿಟ್ಟೆ? ಏನೋ ಇದು ತಲೆ ಎಲ್ಲೋ ಕೂದ್ಲು. ತುಂಬಾ ದಿವಸದಿಂದ ಕಷ್ಟ ಬೀಳ್ತಿದ್ದೀರಣ್ಣ, ಯಾಕೋ ತಲೆಯಲ್ಲಿ ಕೂದ್ಲೇ ಬೀಳ್ಲಿಲ್ಲ. ಈ ಬಾಂಡ್ಲಿ ತಲೆ ನಿಕೊಂಡು ರೋಡಲ್ಲಿ ಯಾಕೋ ಬರ್ತೀಯಾ? ನೋಡಿ ನಿಮ್ಮಪ್ಪಂದ. ಏಯ್, ಈ ಬಾಂಡ್ಲಿ ತಲೆ ನಿಕೊಂಡು ರೋಡಲ್ಲಿ ಬಂದು ಸನ್ ಸ್ಟ್ರೋಕ್ ಆಗಿ ಹೊಗೆಗೆ ಹಾಕ್ಸ್ಕೊಂಡ್ಬಿಟ್ರೆ ಏನೋ ಮಾಡ್ತೀಯಾ? ಹೊಗೆ ಹಾಕಿಸ್ಕೊಂಡದ್ ನಾನು, ಅದ್ ಕಟ್ಕೊಂಡ್ ನಿಂಗೇನು? ನಿಮ್ಗೆ ಆವಾಜ? ಹೆಂಗೆ? ಪಾಪ ಅವನಿಗೆ ನೋವಾಯ್ತೋ ಏನೋ. ಅವ್ನು ನೋಡ್ಕೊಂಡು ನಮ್ಗೇನಾಗಬೇಕು? ನೀನ್ ಖುಷಿಯಾದ?
ನನಗ್ ಖುಷಿ ಆಗ್ಬೇಕು ಅಂದ್ರೆ ಇನ್ನೊಂದ್ ಕೆಲ್ಸ ಮಾಡ್ಬೇಕು. ಏನದು? ನೀನ್ ಹೋಗಿ ಮತ್ತೆ ಅವ್ನಿಗೆ ಹೊಡೆದ್ರೆ ಆಗ್ಲೇ ಕೊಟ್ಟಿರೋ ಏಟು ವಾಪಸ್ ತಗೊಂಡಂಗ್ ಆಗತ್ತೆ. ಅವನು ಸತ್ತೋಗ್ಬಿಟ್ಟೆ. ಅವ್ನಿಗೆ ಸ್ವರ್ಗ ಸಿಗತ್ತೆ, ಮತ್ತೆ ನನಗೆ ಮದ್ವೆ ಆಗತ್ತೆ. ನನಗೆ ಆಹ ನನ್ನ ಮದ್ವೆಯಂತೆ, ಓ ನನ್ನ ಮದ್ವೆಯಂತೆ. ಅಮ್ಮ 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 ಅದೇ ಮೂರು ಲೋಕ ಕಾಣಂಗ್ ಮಾಡ್ಬಿಟ್ನಲ್ಲಪ್ಪ. ಸಾರಿ ಅಂಕಲ್, ತಪ್ಪಾಗೋಯ್ತು. ಹೋಗ್ಲಿ ಬಿಡಪ್ಪ, ನಿಂದು ಬಿಸಿ ರಕ್ತ. ಆ ಬಿಸಿ ರಕ್ತ ಇವಾಗ ತಣ್ಣಗಾಗ್ಬೇಕಲ್ವಾ? ಏನ್ ಮಾಡ್ಬೇಕು? ಅದಕ್ಕೆ ಇನ್ನೊಂದು ಸರಿ ನೋಡ್ದೆ ತಾನೆ, ಬಾ ಮತ್ತೆ ಮದುವೆ ಮಾಡ್ಕೊಳ್ಳೋಣ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರ್ಸಿದ್ರೆ ಯಾರು ಗಂಡಸು ಅಂತ ಅನ್ಸ್ಕೊಳ್ಳಲ್ಲ. ಮತ್ತೇನ್ ಮಾಡ್ಬೇಕು ಇವಾಗ? ನೀನ್ ಸರಿಯಾದ ರೌಡಿ ಜೊತೆ ಗುದ್ದಾಡ್ಬೇಕು, ಅವನು ನಿನ್ಗೆ ರಿವರ್ಸ್ ಹೊಡಿಬೇಕು, ಕೊನೆಗೆ ನೀನೇ ಗೆಲ್ಬೇಕು. ನೀನ್ ನಡ್ಕೊಂಡು ಹೋಗ್ತಿದ್ರೆ ಜನ ನಿನ್ಗೆ ಹೆದರ್ಕೊಂಡು ಸಲಾಮ್ ಹೊಡಿಬೇಕು. ಅಷ್ಟೇ ತಾನೆ? ಇವತ್ತು ಯಾವನ್ನಾದ್ರೂ ತೋರ್ಸು, ಅವನ ಕೈ ಕಾಲು ಮುರಿದು ಅವನ ಸಫಾ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದೀಪಕ್ಕೆ ಅಲ್ಲ. ಲೇ ಪಾಂಡುರಂಗ, ಯಾಕೋ ಹಿಂಗ್ ನಡೀತಾ ಇದ್ಯಾ? ಅವನು ನೋಡ್ನಲ್ಲ, ಕೋಪ ಬಂದ್ಬಿಡ್ತ ಕಣ. ಆ ಕೋಪಕ್ಕೆ ನನ್ನ ಮೈ ನಡುತ್ತಾ ಇದೆ ಕಣ್ರ. ಏನ್ ಬಾವ, ಅವ್ನು ಒಳ್ಳೆ ದೊಡ್ಡ ಪೈಲ್ವಾನ್ ತರ ಇದ್ದಾನೆ. ನೀವು ನೋಡಿದ್ರೆ ಒಳ್ಳೆ ಕಡ್ಡಿ ಪೈಲ್ವಾನ್ ತರ ಇದ್ದೀರಾ. ಸುಮ್ಮನೆ ಇದ್ರು ನನ್ನನ್ನು ಡಿಪ್ರೆಸ್ ಮಾಡ್ಬಿಟ್ರು. ಸ್ವಲ್ಪ ಪ್ರೋತ್ಸಾಹ ಕೊಡೋಣ. ಏಯ್, ಮೊನ್ನೆ ನನ್ನ ಕೈಲಿ ಒದೆ ತಿಂದಿದ್ದು ನೀನೇ ತಾನೇ? ಆವತ್ತಿನ ಕತೆ ಬಿಡ, ನೆನ್ನೆಗೆ ನಾಳೆ ನಾಳೆಗೆ. ಇವತ್ತು ನಿನ್ಗೇನಾದ್ರೂ ತಾಕತ್ತಿದ್ರೆ ಮಾತಾಡ. ಸಾಕತ್ತ? ಏಯ್, ನಾನು ಯಾರು ಗೊತ್ತೇನು? ಆ ರೌಡಿ, ಆ ದೀಪಕ್ಕು. ಲೇ ನಿನ್ನ ಆ ದೀಪದ ಬತ್ತಿನ ಕಿತ್ತಾಕ್ಬಿಡ್ತೀನಿ, ಎಣ್ಣೆನ ಚೆಲ್ಬಿಡ್ತೀನಿ, ನಿನ್ನ ಪ್ರಾಣ ನಷ್ಟ ಹಾಕಿ ಹೀರ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದೆಯಾ ಅನ್ಕೊಂಡಿದ್ಯಾ? ಪಾಂಡುರಂಗ ಗಂಡುಗಲೆ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು. ಯಾರಿಗೆ ಎತ್ತಿದ್ರೆ ವೀರ ಕೇಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ. ಮಾತಾಡಲೇ, ನಿನ್ನನ್ನು ಸೋಲಿಸ್ತೇನೆ, ನಿಮ್ ತಾತನ್ನು ಸೋಲಿಸ್ತೇನೆ ಕಣ. ನಿನ್ಗೆ ತಾಕತ್ತಿದ್ರೆ ಬಂದು ನನ್ನನ್ನ ಟಚ್ ಮಾಡು. ಏನು ಲೇ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದೀಯಾ? ಮೆಂಟ್ಲನ್ನ ಮಗ ಕಲ್ತಕತ್ತವನೆ. ಏಯ್, ನೀನ್ ಗಂಡ್ಸೆ ಆಗಿದ್ರೆ, ಇಲ್ಲಿ ತಾಕತ್ತೆ ಇದ್ರೆ ಬಾರೋ, ಈ ಕೆರೆ ದಾಟಿ ಬಾರೋ ನೋಡೋಣ. ನೀನು ಗೆರೆ ಹಾಕ್ಬಿಟ್ಟು ದಾಟು ಅಂದ್ ಕೂಡಲೇ ದಾಟೋದಕ್ಕೆ ನಾನೇನು ಸಂಕ್ರಾಂತಿಯ ಅಂಬಾ ಹಸುನೇನು? ತಲೆ ಮೇಲೆ ಕೊಂಬಿಲ್ಲ ಅಂದ್ರು ಮೂತಿ ಮೇಲೆ ಇಷ್ಟಪ್ಪ ಮೀಸೆ ಬೆಳೆಸ್ಕೊಂಡಿದಿರಲ್ಲ, ಅವ್ನು ಹೋಗಿ ಹೋಗಿ ನಿಮ್ ಗಂಡಸ್ತನಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ. ನೀವು ಏನಾದ್ರೂ ಸವಾಲ್ ಹಾಕ್ರಿ. ನೀನು ನಿಜವಾಗ್ಲು ಗಂಡಸೆ ಆಗಿದ್ರೆ, ನಿನ್ನ ಮೈನಲ್ಲಿ ಬಿಸಿ ರಕ್ತ ಹರಿತಾ ಇದ್ರೆ, ನಿಜವಾಗ್ಲೂ ನಿನ್ನಲ್ಲಿ ತಾಕತ್ತಿದ್ರೆ, ಆ ಗೆರೆನ ನಾನೇ ಎಳೆದದ್ದು ಅಂತ ತಿಳ್ಕೊಂಡು ಅದನ್ನ ದಾಟ್ಬಿಟ್ಟು ಬಂದು ನಾನು ಹಿಡಿಯಲೇ. ಅಭಿ, ಆ ರೌಡಿನ ಚೆನ್ನಾಗಿ ಬೀಟ್ ಮಾಡಿದ್ರ? ಎಲ್ಲಿ ಬೀಟ್ ಮಾಡ್ತಾನೆ, ಹೆಂಗಸ್ರ ತರ ಹೆದರ್ಕೊಂಡು ಓಡ್ ಬಂದ್ಬಿಟ್ಟ. ನಾನು ಓಡ್ ಬರ್ಲಿಲ್ಲ ಕಣ್ರ. ಅವನು ಹೆಂಗಾರ ಮಾಡಿ ಪುಸಲಾಯಿಸಿ ನಮ್ಮ ಮನೆಗೆ ಹಾಕೊಂಡ್ಬಂದು ನಿಮ್ಮ ಕಣ್ಣು ಮುಂದೆ ಇದ್ರೆ ಎಕ್ಕ ಚಿಕ್ಕಿ ಹೊಡೆಯೋಣ ಅಂತ ಇದ್ದೆ. ಮುಕ್ಕಲ್ಲ ಎದರ್ಕೊಂಡು ಅವ್ನ ಮನೆಗೆ ಓಡೋಗ್ಬಿಟ್ಟು. ಸಾಕ್ ಸುಮ್ಮನೆ ರೀ ಬಾವ, ಹೊಡಿಯೋದಾಗಿದ್ರೆ ಅಲ್ಲೇ ಹೊಡಿಬೇಕಾಗಿತ್ತು. ಅವ್ನ 2 ಹೆಜ್ಜೆ ಇಡ್ತಿದ್ದಾಗೆ 20 ಹೆಜ್ಜೆ ಹಿಡ್ಕೊಂಡು ನರಿ ತರ ಬಂದ್ಬಿಟ್ರಲ್ಲ. ಇದು ಗಂಡುಗಲಿ ವಂಶಕ್ಕೆ ಅವಮಾನ. ನೀನು ನಮ್ಮ ಗಂಟೆ ವಂಶದ ಬಗ್ಗೆ ಮಾತಾಡಕ್ಕೆ ಅಧಿಕಾರ ಮಾತಾಡಬೇಡ. ನಾನು ಈ ವಂಶದ ಅಳಿಯ, ನಿಮ್ಮನ್ನ ಬಿಟ್ರೆ ಈ ವಂಶ ಉದ್ಧಾರ ಮಾಡೋನು ನಾನೇ. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೀನಿ. ಲೇ, ನಿಮ್ಮಿಬ್ಬರಿಗೆ ತಾಕತ್ತಿದ್ರೆ ಅವ್ನು ಹೇಳ್ಕೊಂಬರ್ರ. ಇಲ್ಲ ಹಸ್ಕಾಕ್ಬಿಡ್ತೀನ್ರ. ಅವ್ನ್ ಸಿಕ್ದಾಗ ಚೆನ್ನಾಗಿ ಬೀಟ್ ಮಾಡೋದ್ ಬಿಟ್ಟು ಇಲ್ಲಿ ಬಂದು ದೊಡ್ಡದಾಗ ಮಾತಾಡ್ತಿದ್ರಲ್ಲ, ಶೇಮ್ ಆಗಲ್ಲ ನಿಮ್ಗೆ? ಹಿಂಗೆ ಟಾಕ್ ಮಾಡ್ತಾ ಇದ್ರೆ ನಾನ್ ಸುಮ್ಮನೆ ಇರಲ್ಲ ಅಷ್ಟೇ. ಅವನು ಯಾರು ಹೇಳೋ ತೃಣ ಕಂಡ್ರೆ ಅವನನ್ನ ಬಡ್ದು ಬಿಸಾಕ್ಬಿಟ್ರೆ ನನಗೆ ಏನ್ರಿ ಸಿಕ್ಕುತ್ತೆ? ನಿಮ್ಗೆ ನನ್ ಲವ್ ಸಿಗುತ್ತೆ. ಹಂಗವೇ ನನ್ನ ಒಂದು 5 ಆಗುತ್ತಲ್ವಾ? ಜ್ಯೂಸ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ ತಾನೆ? ನಂಗೆ ಗೊತ್ತಿಲ್ವಾ ಯಜಮಾನ್ರೆ, ಇದು ನಿಮ್ಗೆ ಇದು ಅವ್ರಿಗೆ. ನಿನ್ನ ಸಪೋರ್ಟ್ ಹಿಂಗೆ ಇರಲಿ, ಅವ್ನು ಬಡ್ದು ಬಿಸಾಕ್ಬಿಡ್ತೀನಿ. ಏನೋ ಮನೆಯವ್ರನ್ನ ಕರ್ಕೊಂಡ್ಬರಕ್ ಹೋಗಿದ್ದ? ನಿನ್ನ ಸಂಹಾರ ಮಾಡೋದನ್ನ ಕಣ್ಣಾರೆ ನೋಡ್ಬೇಕಂತ ಬಯಸಿದ್ರು, ಹಂಗಾಗಿ ಕರ್ಕೊಂಡು ಬಂದೆ. ಮತ್ತೆ ನಿನ್ನೆ ಓಡೋಗ್ಬಿಟ್ಟೆ? ಅದು ಓಡಾಗಿತ್ತಲ್ಲಮ್ಮ, ನಿನ್ನ ರನ್ನಿಂಗ್ ಕ್ಲಾಸ್ ಅಲ್ಲಿ ಸೋಲ್ಸಿದ್ದು. ನೋಡು,
ಇವತ್ತು ನಿನ್ ಕತೆ ಮುಗೀತು, ರೆಡಿ ಆಗ. ಒಂದ್ ನಿಮಿಷ ಇಬ್ರು ಚೆನ್ನಾಗಿ ಫೈಟ್ ಮಾಡ್ಬೇಕಲ್ವಾ, ಅದಕ್ಕೆ ಈ ಜ್ಯೂಸ್ ಕುಟ್ಬಿಟ್ಟು ಆಮೇಲೆ ಫೈಟ್ ಮಾಡಿ. ಯಾರಾದ್ರೂ ಒಬ್ರು ಸೋಲವರೆಗೂ ಒಂದ್ ತೊಟ್ಟು ನೀರು ಕೇಳಂಗಿಲ್ಲ. ಜಾಸ್ತಿ ಚಂಪಲ್ತೀನಿ ಅವರೇ, ನೀವ್ ಹೇಳಿದ್ರಂತ ಇವನಿಗೆ ಒಪ್ಪಿಟ್ಟಿದ್ದೀನಿ ಕಂಡ್ರೆ ಇವನು ಕರಳನ್ನು ಪಗದಿ ಗೋಲ್ನ ಕಟ್ಬಿಡ್ತಾ ಇದ್ದೆ. ನೀನು ಯಜಮಾನ್ರೆ ಮನೆಗ್ ಬನ್ನಿ, ಸಕ್ಕತ್ತಾಗಿ ಫೈಟ್ ಮಾಡಿದ್ರೆ ಆರ್ಕೆ ಎಸ್ಬಿಡ್ತೀನಿ. ಗಂಡರ ಗಂಡ ಜಗದ ಐಕ್ಯಮಲ್ಲ, ಶತ್ರುಗಳ ತಲೆ ಮೇಲೆ ಕುಟ್ಟಿ ಆದನಿವನು ಜಗ ಜಟ್ಟಿ, ಬಲಗೈ ಎತ್ತಿದ್ರೆ ವೀರ ಮದಕರಿ, ಗಂಡುಗಲಿ ವಂಶದ ಕಟ್ಟ ಕರೆಯ ತುಂಡು ಪಾಂಡುರಂಗ ಗಂಡುಗಳಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಏನು ಯಜಮಾನ್ರೆ ದುಡ್ಡು ಹಾಕಿ. ಮೊನ್ನೆ 10 ರೂಪಾಯಿ ಕೊಟ್ಟಿದ್ನಲ್ಲ, ಅದನ್ನ ಜಮಾ ಮಾಡ್ಕ. ಚಂಪ, ನಮ್ಮ ಅಣ್ಣ ಏನ್ ಸಾಹಸ ಮಾಡ್ದ ಅಂತ ಆರ್ತಿ ಎತ್ತಾ ಇದ್ಯಾ? ಆ ರೌಡಿ ಜೊತೆ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದ್ರು ಗೊತ್ತಾ? ಆ ರೌಡಿ ಚೆನ್ನಾಗಿ ಹೊಡೆದು ಮಣ್ಣು ಮುಗಿಸಿದ್ದಾರೆ. ನಮ್ಮ ಅಣ್ಣಂಗೆ ಮುಂಚೆಯಿಂದನೂ ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಮ್ಮ ಅಣ್ಣ ಫೈಟಿಂಗ್ ಮಾಡಿದ್ದ ನೋಡ್ಲೇ ಇಲ್ವೇ? ಅಲ್ಲೂ ನೀನ್ ಯೋಚನೆ ಮಾಡ್ಬೇಡ, ನಾನ್ ಹಬಿಗೆ ಹೇಳ್ತೀನಿ ಆ ರೌಡಿನ ಇನ್ನೊಂದ್ಸಲ ಹೊಡೀರಿ ಅಂತ. ಹೋಗ್ರದೆ, ನಾನು ಒಂದ್ಸಲ ಹೊಡೆದಾಕಿದ್ದೇನೆ, ಅವ್ನು ಆ ಲೆವೆಲ್ಗೆ ಹೋಗಿದ್ದೇನೆ. ಮತ್ತೊಂದ್ಸಲ ಹೊಡೆದ ಸತ್ತ ಹೋಗ್ಬಿಡ್ತಾರೆ ಅಷ್ಟೇ. ಹಬಿ, ತಂಗಿ ಆಸೆನ ಪೂರೈಸಕ್ಕಾಗ್ದಿರೋ ನೀವೆಂತ ಅಣ್ಣ ರೀ? ಅಂದ್ರೆ ಅವ್ನು ಸತ್ರ ಪರವಾಗಿಲ್ವಾ? ನೋ ನೋ ನೋ, ಅವ್ನ್ ಸಾಯ್ದಿರೋ ಹಾಗೆ ಇನ್ನೊಂದ್ಸಲ ಹೊಡೀರಿ. ನಾನು ರೌಡಿ ಸೀರ ಮಾತಾಡ್ತಾ ಇರೋದು. ನೀನ್ ಹೇಳಿದ ಆಸಾಮಿನ ಎತ್ತಿದಾಗೋಯ್ತು. ಎಲ್ಲಿ 10 ಲಕ್ಷ ಕಳಿಸ್ತೀನಿ ಅಂತ ಬರೀ 5 ಲಕ್ಷ ಕಳಿಸಿದ್ಯಲ್ಲ, ನಾಚಿಕೆ ಆಗೋದಿಲ್ವ ನಿನ್ ಜನ್ಮಕ್ಕೆ? ಏಯ್! ಸೀನಾ ರೌಡಿಗೆ ರೌಡಿ, ಪ್ರಾಣಕ್ಕೆ ಪ್ರಾಣ. ಮರ್ಯಾದಾಗಿ ಬಾಕಿ ಇರೋ 5 ಲಕ್ಷ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಎತ್ತು ಬಿಡ್ತೀನಿ. ರೌಡಿ ಸೀನಾ ಒಂದು ಸಲ ಲಾಂಗ್ ಎತ್ತದಾದ್ರೆ ಮುಗೀತು. ಅದಕ್ಕೆ ರಕ್ತದ ಅಭಿಷೇಕ ಆಗ್ಲೇಬೇಕು. ಇಲ್ಲ ಅಂದ್ರೆ ನನಗೂ ಅವಮಾನ, ನನ್ನ ಲಾಂಗ್ಗೂ ಅವಮಾನ. ಇಡೋ ಫೋನು. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡು. ಏನಪ್ಪ ಈ ನಡುವೆ ನಮ್ಮ ಅಡ್ಡ ಕಡೆ ಬರದೆ ಬಿಟ್ಬಿಟ್ಟೆ? ಈಗ ಹೇಳು, ಯಾರನ್ನ ಗೆತ್ತಬೇಕು, ಯಾರನ್ನ ಮಲ್ಸ್ಬೇಕು? ಹಬ್ಬಕ್ಕೆ ಅಂತ ನಿನಗೆ 50% ಡಿಸ್ಕೌಂಟ್ ಆಫರ್ ಇದೆ. ಅದು ಸಿರಪ್ಪಣ, ನಾನೀಗ ಸಿಕ್ಕಾಪಟ್ಟೆ ತೊಂದರೆನಲ್ಲಿದ್ದೀನಿ. ಅದು ಈ ಫೋಟೋದಲ್ಲಿರೋ ವ್ಯಕ್ತಿ ನೀನ್ ಏನಾದ್ರೂ ನೋಡಿದ್ಯಾ? ನೋಡಿದ್ರಲ್ಲ, ಸುಮ್ಮನೆ ಮೈ ಬೆಳೆಸ್ಕೊಂಡಿದ್ದಾನೆ, ಒಳಗಡೆ ಮೀಟ್ರೇ ಇಲ್ಲ. ನೋಡಿಸಿರೋಣ, ಈ ಮೀಟರ್ ನನ್ನ ಮಗ ನನಗೆ ಯಮನಾಗಿ ಕಾಡ್ತಾ ಇದ್ದಾನೆ. ನೀನ್ ಅದೇನು ಮಾಡ್ತೀಯೋ ಅರ್ಥ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಇವನನ್ನ ನೀನು ಎಕ್ಕ ಚಿಕ್ಕಿ ಹೊಡಿಬೇಕು. ಈ ಕೆಲಸ ಏನಾದ್ರೂ ನೀನ್ ಮಾಡಿ ಮುಗಿಸಿದ್ರೆ ನಾನು ನಿನಗೆ ಕಾಣಿಕೆ ಅಂತ 1,000 ರೂಪಾಯಿ ಕೊಡ್ತೀನಿ. ಇಂಥ ಜುಜುಬಿ ಕೆಲಸ ಎಲ್ಲ ಮಾಡೋದಿಲ್ಲ. ನಮ್ದೇನಿದ್ರು ಲಕ್ಷ ಲಕ್ಷ ಲಕ್ಷ. ಏನಪ್ಪಣ, ಇದು ನಿನ್ ಕೈಯಲ್ಲ ಕಣಪ್ಪ, ಕಾಲ ಕಣಪ್ಪ. ನೀನು ಅವ್ರನ್ನ ಹೊಡೆದು ಬಿಸಾಕೋದ್ರಿಂದ ನನ್ಗೇನು ಸಿಕ್ಕಲ್ಲ. ನನ್ನ ಹೆಂಡತಿ ಪ್ರೀತಿ ಇದೆಯಲ್ಲ, ಅದು ನನ್ಗೆ ಸಿಕ್ಬಿಡುತ್ತೆ. ಅಪ್ಪಿ ತಪ್ಪಿ ನಿನ್ನ ದಯದಿಂದ ನಮ್ಮ ಮನೆಯಲ್ಲಿ ಒಂದು ತೊಟ್ಲು ಕಟ್ಟಂಗಾಗಿ ನನಗೊಂದು ಗಂಡು ಮಗು ಹುಟ್ಬಿಡ್ತು ಅಂದ್ರೆ ಆ ಮಗುಗೆ ಡಾನ್ ಸಿನಪ್ಪ ಅಂತಾನೆ ಹೆಸರು ಮಾಡ್ತೀನಿ. ಹೆಣ್ಣು ಮಗು ಹುಟ್ಟಿದ್ರೆ ಲೇಡಿ ಸಿನಪ್ಪ ಅಂತ ಇಡ್ತೀನಿ. ಹೋಗ್ಲಿ ಬಿಡು, ಪ್ರೀತಿ ಅಂತ ಹೇಳ್ತಾ ಇದ್ಯಾ? ಪಾಂಡುರಂಗ, ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಒಬ್ಬ ರೌಡಿನ ಹೊಡಿ ಅಂತ ಹೇಳಿದ್ರು. ಆದ್ರೆ ನನಗೆ ಮೀಟರ್ ಇರ್ಲಿಲ್ಲ, ಹೊಡಿಯಕ್ಕಾಗ್ಲಿಲ್ಲ. ಅವ್ರ ಹಿಂದೆ ಓಡೋಗ್ಬಿಟ್ಲು. ಅವತ್ತೇ ಡಿಸೈಡ್ ಮಾಡಿದೆ, ಪ್ರೀತಿಗೋಸ್ಕರ ನಾನು ಏನು ಮಾಡಕ್ಕೂ ರೆಡಿ ಅಂತ. ಯಾಕಪ್ಪ? ಕೊಡೋಣ, ನೀನು ಹೇಳ್ತೀನಿ. ನೀನು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ? ರೆಡಿ ರೆಡಿ. ಹಂಗಿದ್ರೆ ಅವನು ಹೊಡೆಯೋದು ಹೊಡಿತೀಯ, ಬಿಟ್ಟಿಯಾಗ ಹೊಡೆದ್ಬಿಡು. ಏನ್ ದೀಪಕ್, ನೆನ್ನೆಗಿಂತ ಪ್ರಾಕ್ಟೀಸು ಇವತ್ತು ತುಂಬಾ ಜೋರಾಗಿದೆ. ನೀನ್ ದಂಡ ಹೊಡಿತಿರೋದ್ ನೋಡಿದ್ರೆ ನನ್ ಮೈ ಜುಮ್ಮನ್ನತ್ತೆ. ಚಿನ್ನ ಹಾಕಿದ್ರೆ ನನ್ ಮದ್ವೆ ಯಾವಾಗ ಆಗ್ತೀಯಾ?
ಆದಷ್ಟು ಬೇಗ. ದೀಪಕ್, ಯಾರಣ್ಣ ನೀನು? ಯಾಕ ಈ ರೌಡಿ ಸೀರನ್ನ ಮರ್ತ್ಬಿಟ್ಯಾ? ಯಾಕಣ್ಣ ಬಂದೆ? ನಿನ್ನ ಕೈ ಕಾಲ್ನ ಪೀಸ್ ಪೀಸ್ ಮಾಡಕ್ಕೆ. ಏನು ಯಜಮಾನ್ರೆ, ನೀವ್ ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದ್ಯಾ? ಲೇ ಚಂಪಚಮಲೆ ತಡ್ಡಿ ಕಡೆ ನೀನು ತಡ್ಡಿ. ಒಂದೊಂದು ನೆನ್ಪಿಟ್ಕೋ, ಜೀವನದಲ್ಲಿ ನಿನಗೆ ಪಾಠಗಳನ್ನು ಯಾರು ಹೇಳ್ಕೊಡಲ್ಲ ಕಣೆ. ಇವತ್ತೇನೋ ಕಲ್ಸ್ಕೊಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟಿನಿ. ನೆನಪಿನಲ್ಲಿಟ್ಕೋ, ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕಲ್ಸ್ಕೊಡ್ವಿ ಅಂತ. ಅಂದ್ರೆ ಅಲ್ಲಿವರೆಗೂ ನೀವು ಬದುಕಿರಲ್ವಾ? ನೀನ್ ದಿಕ್ ತಪ್ಪಿಸ್ಬೇಡ. ನೋಡ ಚಂಪಚಮಲೆ, ಈ ಮುಳ್ಳು ಇರುತ್ತಲ್ವೇನೆ, ಆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಗಾಜನ್ನ ಗಾಜಿಂದನೇ ಕತ್ತರಿಸ್ಬೇಕು, ವಜ್ರದಿಂದನೇ ಕಟ್ ಮಾಡ್ಬೇಕು. ಹಾಗೇನೆ ಒಬ್ಬ ರೌಡಿನ ಇನ್ನೊಬ್ಬ ರೌಡಿಯಿಂದ ಮಟ್ಟ ಹಾಕಬೇಕು. ಮಟ್ಟ ಆಗಿರೋ ರೌಡಿಗೆ ನಾನು ಹೋಗಿ ಚಟ್ಟ ಕಟ್ಟಬೇಕು. ಸತ್ಭಾವನ ಹೊಡೆಯೋದಕ್ಕೆ ಹೋದ್ರೆ ಗಂಡುಗಲಿ ವಂಶದ ಕಟ್ಟೆ ಕಡೆಯೋತನ್ಗೆ ಅವಮಾನ. ಬಾರಲ್ಲೇ ನೀನು ಮಾತ. ದೀಪಕ್ ಬಿಡ್ಬೇಡ, ಚೆನ್ನಾಗಿ ಹೊಡಿಬೇಕು. ಮದ್ವೆ ಆಗೋದಿಲ್ಲ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂದ್ರೆ ನೀನು ಅವನ್ನ ಹೊಡಿಲೇಬೇಕು. ಹೊಡಿ. ನೀವ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಹೋಗ್ ಹೊಡಿರಿ. ಇಂಥ ಸಣ್ಣಗಳನ್ನ ವಾರ್ದು ಬಿಸಾಕೋದಕ್ಕೆ ನಾನ್ ಯಾಕೆ ಅಳೆ ಅಂದ್ರೆ ನೀವೇ ಹೋಗ್ ಹೊಡಿರಿ. ಇದಿಲ್ಲ ಅಂತ ಕಾಣಿಸುತ್ತೆ. ನನ್ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ? ಅಯ್ಯೋ ಚಪ್ಪಲಿ ಬಿಚ್ತೇನೆ ಲೇ ಚಂಪಾ ಚಮೇಲಿ, ಬೇಗ ಮನೆ ಓಡೋಗಿ ನನಗೇನು ಆಗ್ಬಾರ್ದು ಅಂತ ದೇವ್ರ ಒಂದು ತುಕ್ಕು ದೀಪ ಹಚ್ಚೆ. ಮೊದ್ಲು ನೀವ್ ಹೋಗಿ ಹೊಡಿರಿ. ಏನ್ ಹೊಡೆಯೋದು, ಮೊದಲೋಗಿ ಒಂದಿಷ್ಟು ಡೈಲಾಗ್ಗಳನ್ನು ಬಿಡ್ತೀನಿ. ಅವನು ಏನಾದ್ರೂ ಎದ್ರಕೊಂಡು ಬಿದ್ನೋ ನಾನ್ ಗೆದ್ದೆ, ಅವನೇನಾದ್ರೂ ನನ್ನ ಮೇಲೆ ತಿರುಗಿ ಬಿದ್ನೋ ನಾನು ಬಿದ್ದೆ. ದೀಪಕ್, ಆ ರೌಡಿ ಸೀನನ್ನ ಆಡಗಲಲ್ಲೇ ಮಟ್ಟ ಹಾಕಿದ ನಿನ್ನ ಬಿಡ್ತೀನೇನಾ? ಯಾನ ನಿನ್ನ ಹುಡುಗಿ ಹೆಸರೇನಾ? ಚಂದನ. ಅವ್ನ ಮಕ್ಕ ನೋಡ್ಕೊಂಡು ಇಷ್ಟ ಸುಮ್ಮನೆ ಇದ್ದೆ ಕಣ. ಇವತ್ತು ನಿನ್ನ ಪಾಪದ ಕೂಡ ತುಂಬಿಡ್ತು. ಇನ್ನು ನಾನು ನಿನ್ನ ಬಿಡಲ್ಲ. ರೆಡಿಯಾಗೋ. ರೌಡಿ ಪಾಂಡ್ರಂಗನ್ ಎಲ್ಲ ತಕೊಂಡು ಹೋಗಿದ್ದಾನೆ. ಬಹುಶಃ ಸೈಡ್ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿಟ್ಟು ಕರ್ಕೊಂಡ್ ಬರ್ಬೋದು. ಜಾಜಿ ಅವ್ರೆ, ಹಾಗಿದ್ರೆ ನೀವು ಪಾಂಡ್ರಂಗನ್ ಮರ್ತು ಬಿಡೋದೇ ಒಳ್ಳೇದು. ಮುಚ್ಚ ಬಾಯಿ, ಅಕ್ಷಕನ ಕೊಂಡಾನೆ. ಅಣ್ಣ ಹೊಡಿತಾ ಇಲ್ಲಣ್ಣ, ನನ್ ಕಾಲು ಹಿಡ್ಕೋತಾ ಇದೀನಿ. ಯಾಕಣ? ನಾನು ಚಂದನನ ಲವ್ ಮಾಡ್ತಾ ಇದೀನಿ. ನಾನು ಅವಳು ಮದುವೆ ಮಾಡ್ಕೋಬೇಕು ಅಂದ್ರೆ 4 ಜನಕ್ಕೆ ಹೊಡಿಲೇಬೇಕಂತೆ. ಅದಕ್ಕೆ ನಾನು ಅವತ್ತಿನ ಹೊಡೆದಿದ್ದು, ಬೇಕಂತೇನು ಅಲ್ಲ. ಸಮಾಚಾರ ಹಿಂಗೆ. ನಿಂದು ಲವ್ ಕೇಸ ಅಲ್ಲ ಕಣ, ನನ್ನ ನೋಡೇ ಇಷ್ಟೊಂದು ಡರ್ ಬೀಳ್ತಾ ಇದೆಯಲ್ಲ. ಮತ್ತೆ ನಮ್ ಸೀನಾ ಬಂದಾಗ ಅವನು ನೀನ್ ಎಕ್ಕ ಚಿಕ್ಕಿ ಹೊಡೆದ್ಬಿಟ್ಟಲ್ಲ, ಅದು ಹೆಂಗೆ ಅಂತ. ಅದೊಂದು ದೊಡ್ಡ ಕತೆ ಕಣ. ಆ ಸೀನಾ ನೋಡಿಕಂತ ಬಂದಿದ್ದ, ಆಗೇನಾಯ್ತಂತ ನೀನೇ ನೋಡು. ದೀಪಕ್, ರುಬ್ಬಿ ಚಟ್ನಿ ಮಾಡ್ಬೇಕು ಅಂತ ಬಂದಿದ್ದೀನಿ. ನೀನ್ ಯಾಕೆ ನನ್ನ ಕೈ ಹಿಡ್ಕೊಂಡಿದೀಯಾ? ಸೀನಾ, ನೀನ್ ನನ್ ಫ್ರೆಂಡು ಕಣ, ನೀನ್ ಹೆಂಗ ಹೊಡ್ತೀಯ? ಇದು ನ್ಯಾಯ? ನೀನು ಹೊಡಿತೀನಿ ಅಂತ ನಾನು ಒಬ್ರಿಗೆ ಮಾತು ಕೊಟ್ಟಿದ್ದೀನಿ ಕಣ. ನೀನು ಸೋಲಿಸ್ತೀನಿ ಅಂತ ನನ್ನ ಲವರ್ ಅಂತ ನಾನು ಮಾತು ಕೊಟ್ಬಿಡ್ತೀನಿ ಕಣ. ಏನೋ ಮಾಡೋದೀಗ? ನಿನ್ನ ಮಾತು ಉಳಿಬೇಕು, ನನ್ನ ಮಾತು ಉಳಿಬೇಕು. ಹಿಂಗೇನ ನೀನು ಮೆಲ್ಲಿಗೆ
ಎರಡೇ ಕೊಡಿ ನಾನು ಜೋರಾಗಿ 4 ಗೇಟ್ ಹೊಡಿತೀನಿ ಅಂದ್ರೆ ನೀವು ಹಿಂಗನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಪ್ಪ. ಇನ್ನು ಬುಕ್ ಮಾಡಿದ್ದೀನಿ ಕಣಣ್ಣ. ಅಣ್ಣ ನನ್ನ ಲವರ್ ಮುಂದೆ ಮೆಲ್ಲಿಗೆ 4 ಗೇಟ್ ಹೊಡಿತೀನಿ, ದಯವಿಟ್ಟು ತಿಂದ್ಬಿಡೋಣ ಪ್ಲೀಸ್. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಪಾಂಡುರಂಗ ಗಂಟುಗಳಿ, ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಿನ್ನ ಅಡ್ಡಡ್ಡ ಮನಸ್ಸಿ ನನ್ನ ಹೆಂಡತಿ ಪ್ರೀತಿನ ಹಂಗಂಗೆ ಪಡ್ಕೋಬೇಕು ಅಂತ ಇದ್ದೆ. ಆದ್ರೆ ಏನ್ ಮಾಡೋದು, ಅವಳು ಎಷ್ಟಾಗ್ಲಿ ನನ್ನ ಹೆಂಡತಿ ಅಲ್ವಾ. ಇವತ್ತಿಲ್ಲ ನಾಳೆ ಅವಳು ಪ್ರೀತಿ ನಾನು ಪಡ್ಕೋತೀನಿ. ಆದ್ರೆ ನೀನು ನಿಮ್ಮ ಹುಡುಗಿ ಒಂದಾಗ್ಬಿಟ್ರೆ ಸಾಕು ಕಣಪ್ಪ. ಶಬಾಷ್, ಸರಿಯಾಗಿ ಮಣ್ಮುಕ್ಕಿಸ್ದೆ. ಹಾ, ನೀನೇ. ಈಗಾದ್ರೂ ನನ್ನ ಮದುವೆ ಆಗ್ತೀಯ? ನಡಿ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ? ನಿನ್ನ ಮದ್ವೆ ಆಗೋದಕ್ಕೆ. ನನ್ನ ಮದುವೆಗಂತೆ. ಅಭಿ ಅಭಿ, ನನಗ್ ಗೊತ್ತಿತ್ತು ನಿಮ್ ಕೈಲಿ ಏನೂ ಆಗಲ್ಲ ಅಂತ. ನೋಡಿ, ನಿಮ್ಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಯಾವ್ದಾದ್ರು ಜಿಮ್ ಸೇರ್ಕೊಂಡು ಹನುಮಂತನ್ ತರ ಬಾಡಿ ಬಿಲ್ಡ್ ಮಾಡ್ಕೋಬೇಕು. ಅಲ್ಲಿವರೆಗೂ ಅಲ್ಲಿವರೆಗೂ ಮನೆಗೆ ನೋ ಎಂಟ್ರಿ.